ಪಹಲ್ಗಾಮ್ ದಾಳಿಗೆ ಭಾರತೀಯ ಸೇನೆ ಪ್ರತಿಕ್ರಿಯೆಯನ್ನು ನೀಡಿದೆ. ಪಿಒಕೆಯಲ್ಲಿ ಅಬ್ಬರಿಸಿರುವಂತಹ ವಾಯುಪಡೆ ವಿಮಾನಗಳು ಪಹಲ್ಗಾಮ್ನಲ್ಲಿ ಅಟ್ಟಹಾಸವನ್ನ ಮೆರೆದಿದ್ದವರಿಗೆ ಗುನ್ನ ಕೊಡುವಂತಹ ಕೆಲಸವನ್ನ ವಾಯುಸೇನೆ ಮಾಡಿದೆ. ಉಗ್ರರ ನೆಲೆಗಳ ಮೇಲೆ ಸೇನೆ ಏರ್ ಸ್ಟ್ರೈಕ್ ಮಾಡಿದೆ. ದಾಳಿಯ ರಣಭೀಕರ ದೃಶ್ಯಗಳು TV9ಗೆ ಲಭ್ಯವಾಗಿದೆ. 9 ಸ್ಥಳಗಳ ಮೇಲೆ ಸೇನೆಯಿಂದ ಅಟ್ಯಾಕ್ ಮಾಡಲಾಗಿದೆ. ಪಹಲ್ಗಾಮ್ನಲ್ಲಿ ದಾಳಿ ನಡೆಸಲಾಗಿತ್ತು. 26 ಜನ ಅಮಾಯಕರನ್ನ ಬಲಿ ಪಡೆದಿದ್ರು. ಇದಕ್ಕೆ ಪ್ರತೀಕಾರವನ್ನ ತೀರಿಸಿಕೊಳ್ಳಲಾಗ್ತಾ ಇದೆ. ಪಹಲ್ಗಾಮ್ನಲ್ಲಿ ಅಟ್ಟಹಾಸವನ್ನ ಮೆರೆದಿದ್ರು. ಇದಕ್ಕೆ ಗುನ್ನ ಕೊಡುವಂತ ಕೆಲಸವನ್ನ ವಾಯುಪಡೆ ಮಾಡಿದೆ. ಸುಮಾರು 9 ಕಡೆಗಳಲ್ಲಿ ಏರ್ ಸ್ಟ್ರೈಕ್ ಅನ್ನ ನಡೆಸಿ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ನೆಲೆಸಿರುವಂತಹ ಉಗ್ರ ನೆಲೆಗಳನ್ನ ಗುರಿಯಾಗಿಸಿ ದಾಳಿ ಮಾಡಲಾಗಿದೆ. ಇನ್ನು ಹರೀಶ್, ನಾವು ಒಂದು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ವಿ ಯಾವೆಲ್ಲ ಉಗ್ರ ನೆಲೆಗಳಿದೆ ಇದಕ್ಕೆ ಗುರಿಯಾಗಿಸಿಕೊಂಡು ಸೇನೆ ಏರ್ ಸ್ಟ್ರೈಕ್ ಅನ್ನ ಮಾಡಿರುವಂಥದ್ದು. ಇನ್ನಷ್ಟು ದಾಳಿಗಳು ಮಾಡುವಂತ ಸಾಧ್ಯತೆ ಇದೆ. ಮತ್ತಷ್ಟು ಸೇನಾ ಉಗ್ರ ನೆಲೆಗಳೇನಿರುತ್ತೆ ಅದನ್ನ ಟಾರ್ಗೆಟ್ ಮಾಡಿ ದಾಳಿ ನಡೆಸುವಂತಹ ಸಾಧ್ಯತೆ ಇದೆ. ಇನ್ನೊಂದು ಕಡೆಯಲ್ಲಿ ಭದ್ರತೆಯನ್ನ ಯಾವ ರೀತಿಯಾಗಿ ಹೆಚ್ಚಿಸಲಾಗ್ತಾ ಇದೆ ಗಡಿ ಪ್ರದೇಶದಲ್ಲಿ ಈಗ? ನಿತಿನ್, ಈಗ ಭಾರತ ಮುಖ್ಯವಾಗಿ 9 ಕಡೆ ಈ ತರದ ಮಿಸೈಲ್ ದಾಳಿಯನ್ನ ಮಾಡಿರುವಂತಹದ್ದು. ವಾಯುಪಡೆಯ ಯುದ್ಧ ವಿಮಾನಗಳನ್ನ ಉಪಯೋಗಿಸಿಕೊಂಡು ಭಾರತ ಈ ರೀತಿಯಾದಂತ ಒಂದು ದಾಳಿಯನ್ನ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ನಲ್ಲಿ ಮಾಡಿರುವಂತಹದ್ದು. ಪಾಕಿಸ್ತಾನ ಇದನ್ನ ಊಹೆಯನ್ನ ಮಾಡಿತ್ತು. ಭಾರತ ಪಾಕಿಸ್ತಾನದ ಮೇಲೆ ಯಾವ ರೀತಿ ಬೇಕಾದ್ರೂ ಅಟ್ಯಾಕ್ ಅನ್ನ ಮಾಡಬಹುದು ಅನ್ನುವಂಥದ್ದಕ್ಕೆ ಗೊತ್ತಿದ್ರು ಕೂಡ, ಪಾಕಿಸ್ತಾನ ಅಲರ್ಟ್ ಆಗಿದ್ರು ಕೂಡ ಭಾರತೀಯ ಯುದ್ಧ ವಿಮಾನಗಳು ಪಾಕ್ ಆಕ್ಯುಪೈಡ್ ಕಾಶ್ಮೀರ್ನಲ್ಲಿ ಹೋಗಿ ಮಿಂಚಿನ ವೇಗದಲ್ಲಿ ಹೋಗಿ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಏನಾಯ್ತು, ಈ ಉಗ್ರರ ದಾಳಿಗೆ ತೀಕ್ಷ್ಣವಾದಂತಹ ಪ್ರತಿಕಾರವನ್ನ ಭಾರತ ಈಗ ತೀರಿಸಿಕೊಂಡಿದೆ. ಮುಖ್ಯವಾಗಿ ಉಗ್ರರ ನೆಲೆಗಳ ಮೇಲೆ ದಾಳಿಯನ್ನ ಮಾಡಿ ಈಗ ಭಾರತದ ಯುದ್ಧ ವಿಮಾನಗಳು ವಾಪಸ್ ಆಗಿವೆ. 3 ಪ್ರದೇಶದಲ್ಲಿ ಈ ಒಂದು ದಾಳಿ ಆಗಿರ್ತಕ್ಕಂಥದ್ದು. 3 ಪ್ರದೇಶದ 9 ಕಡೆ ಈಗ ಮಿಸೈಲ್ ದಾಳಿಯನ್ನ ಮಾಡಿರುವಂತಹದ್ದು. ಭಾರತ ಫೋಕಸ್ಡ್ ಆಗಿ ನೋಡ್ತಾ ಇತ್ತು ಉಗ್ರರ ನೆಲೆಗಳು ಎಲ್ಲಿವೆ, ಎಲ್ಲಿ ಹೆಚ್ಚು ಉಗ್ರರು ಆಕ್ಟಿವ್ ಆಗಿದ್ದಾರೆ. ಪಿಒಕೆಯನ್ನ ಉಗ್ರರ ಅಡಗುದಾಣಗಳನ್ನಾಗಿ ಮಾಡ್ಕೊಂಡಿರುವಂತಹದ್ದು. ಪಾಕಿಸ್ತಾನದ ISI ಉಗ್ರರಿಗೆ ನೆರವನ್ನ ನೀಡ್ತಾ ಇದೆ. ಮುಖ್ಯವಾಗಿ ಪಾಕಿಸ್ತಾನದ ಸೇನೆ ಉಗ್ರರಿಗೆ ನೆರವನ್ನ ನೀಡ್ತಾ ಇತ್ತು. ಹೀಗಾಗಿ ಎಲ್ಲವನ್ನು ಕೂಡ ಭಾರತ ವಾಚ್ ಮಾಡ್ತಾ ಇತ್ತು. ಪಿಒಕೆಯಲ್ಲಿ ಆಗ್ತಿರ್ತಕ್ಕಂತಹ ಉಗ್ರ ಚಟುವಟಿಕೆಗಳನ್ನ ಗಮನಿಸ್ತಾ ಇತ್ತು. ಎಲ್ಲೆಲ್ಲಿ ಉಗ್ರರ ಬೇಸ್ಗಳಿದೆ, ಎಲ್ಲೆಲ್ಲಿ ಉಗ್ರರು ಅಡಗಿ ಕೂತ್ಕೊಂಡಿದ್ದಾರೆ, ಉಗ್ರರ ಅಡಗುದಾಣಗಳು ಯಾವುವು, ಹೀಗೆಲ್ಲವನ್ನು ಕೂಡ ಭಾರತ ಲೆಕ್ಕ ಹಾಕಿತ್ತು ಮತ್ತೆ ಅವಲೋಕನವನ್ನ ಮಾಡಿತ್ತು. ಈಗ ಭಾರತದ ವಾಯುಪಡೆಯ ಯುದ್ಧ ವಿಮಾನಗಳು
ಟಾರ್ಗೆಟ್ ಮಾಡಿ ಮಿಸೈಲ್ ದಾಳಿಯನ್ನ ಮಾಡಿರುವಂತಹದ್ದು. ಪಾಕ್ ಆಕ್ಯುಪೈಡ್ ಕಾಶ್ಮೀರಕ್ಕೆ ನುಗ್ಗಿ ಅಲ್ಲಿ ಮಿಸೈಲ್ ದಾಳಿಯನ್ನ ಮಾಡಿ ನೇರವಾಗಿ ಉಗ್ರರ ನೆಲೆಗಳೇನಿದ್ದು ಅವುಗಳನ್ನು ಧ್ವಂಸ ಮಾಡಿ ವಾಪಸ್ ಬಂದಿರುವಂತಹದ್ದು. ಈಗ ಈ ತರದ ಒಂದು ಕಾರ್ಯಾಚರಣೆಯನ್ನ ಭಾರತ ಮಾಡುತ್ತೆ ಅನ್ನುವಂತಹದ್ದನ್ನ ಹಿಂದೆ ಹೇಳಿತ್ತು ಭಾರತ. ನಾವು ಯಾರನ್ನು ಬಿಡೋದಿಲ್ಲ, ಉಗ್ರರನ್ನು ನಾವು ಬಿಡೋದಿಲ್ಲ. ಅದರಲ್ಲೂ ಕೂಡ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ನಲ್ಲಿ ಏನು ಉಗ್ರರು ತಮ್ಮ ಬೇರುಗಳನ್ನ ಬಿಡ್ತಾ ಇದ್ದಾರೆ, ಅಡಗುದಾಣಗಳಿದಾವೆ, ಉಗ್ರರ ಬೇಸ್ ಮೂಲಕ ಯುವಕರಿಗೆ ತರಬೇತಿಯನ್ನು ಕೊಟ್ಟು ಭಾರತಕ್ಕೆ ಕಳಿಸ್ತಾ ಇದ್ದಾರೆ. ಇವನ್ನ ನಾವು ಬಿಡೋದಿಲ್ಲ, ಅವರನ್ನ ಹುಡುಕಿ ಹೊಡಿತೇವೆ. ಉಗ್ರರು ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲದ ರೀತಿ ನಾವು ಅವರಿಗೆ ಪ್ರತೀಕಾರವನ್ನ ಕೊಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು. ಅದೇ ರೀತಿಯಾಗಿ ಈಗ ಭಾರತೀಯ ಯುದ್ಧ ವಿಮಾನಗಳು ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಆರ್ಭಟಿಸಿವೆ. ಮಿಂಚಿನ ವೇಗದಲ್ಲಿ ಹೋಗಿ 9 ಸ್ಥಳಗಳಲ್ಲಿ 9 ಕಡೆ ಏನು ಉಗ್ರರು ನೆಲೆಗಳಿದ್ದು ಅವುಗಳನ್ನು ಧ್ವಂಸ ಮಾಡಿ ಬಂದಿರುವಂತಹದ್ದು. ಪಾಕಿಸ್ತಾನದ ವಾಯುಸೇನೆಗೆ ಏನಾಗ್ತಿದೆ ಅನ್ನುವಂತ ತಿಳ್ಕೊಳ್ಳೋಷ್ಟ್ರೊಳಗೆ ಭಾರತ ಹೋಗಿ ಮಿಂಚಿನ ವೇಗದಲ್ಲಿ ದಾಳಿಯನ್ನ ಮಾಡಿ ಬಂದಿರುವಂತಹದ್ದು. ಮುಖ್ಯವಾಗಿ ಈ ತರದ ಒಂದು ದಾಳಿ ಆದ ತಕ್ಷಣ, ದಾಳಿಗೂ ಮುನ್ನ ಇಡೀ ಗಡಿಯಾದ್ಯಂತ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುತ್ತೆ. ಮುಖ್ಯವಾಗಿ ಭಾರತದ ಬಹುತೇಕ ಕಡೆ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುತ್ತೆ. ಯಾಕಂತಂದ್ರೆ ಎಲ್ಲ ಯುದ್ಧ ವಿಮಾನಗಳು ಯುದ್ಧ ಸನ್ನದ್ಧ ಸ್ಥಿತಿಯಲ್ಲಿರ್ತವೆ. ನೌಕಾಪಡೆಯು ಕೂಡ ಯುದ್ಧ ಸನ್ನದ್ಧ ಸ್ಥಿತಿಯಲ್ಲಿರುತ್ತೆ. ಭೂಸೇನೆ ಅಧಿಕಾರಿಗಳು ಕೂಡ ಯುದ್ಧ ಸನ್ನದ್ಧ ಸ್ಥಿತಿಯಲ್ಲಿರ್ತಾರೆ. ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು, ಸೇನೆಗೆ ನಾವು ಸಂಪೂರ್ಣ ಸ್ವಾತಂತ್ರ್ಯವನ್ನ ಕೊಡ್ತೇವೆ, ಫುಲ್ ಫ್ರೀಡಮ್ ಸೇನೆಗೆ. ಅಂದ್ರೆ ಉಗ್ರರ ವಿರುದ್ಧ ಕಾರ್ಯಾಚರಣೆಗೆ ಸೇನೆ ಯಾವ ರೀತಿಯಾದಂತಹ ಕ್ರಮವನ್ನ ಬೇಕಾದ್ರೂ ತೆಗೆದುಕೊಳ್ಬಹುದು, ಪಿಒಕೆಯಲ್ಲಿ ಮಿಲಿಟರಿ ಕಾರ್ಯಾಚರಣೆಯನ್ನು ಕೂಡ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಪರಮಾಧಿಕಾರವನ್ನ ಮಿಲಿಟರಿಗೆ ಕೊಟ್ಟಿದ್ರು. ಅದೇ ಹರೀಶ್, ಪಾಕ್ ಭಯೋತ್ಪಾದಕರ ನೆಲೆಗಳ ಮೇಲೆ ಭಾರತದ ದಾಳಿ, ಆಪರೇಷನ್ ಸಿಂಧೂರ್ ಆರಂಭಿಸಿರುವಂತಹ ಭಾರತೀಯ ಸೇನೆ 9 ಸ್ಥಳಗಳನ್ನು ಗುರಿಯಾಗಿಸಿ ಭಾರತ ಏರ್ ಸ್ಟ್ರೈಕ್ ನಡೆಸಿದೆ. ಭಾರತೀಯ ಭದ್ರತಾ ಪಡೆ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದೆ, ಜೈ ಹಿಂದ್ ಅಂತ ಪೋಸ್ಟ್ ಮಾಡಿದೆ. ಇನ್ನು ಹರೀಶ್, ನಿನ್ನೆ ನಾವು ಗಮನಿಸಿದ್ದೀವಿ, ಭಾರತ ನಮ್ಮ ತಂಟೆಗೆ ಬಂದರೆ ನಾವು ಮರೆಯಲಾಗದ ಉತ್ತರವನ್ನು ನೀಡ್ತೀವಿ, ಸರ್ವನಾಶ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಪಾಕ್ ಸಚಿವರು ಹೇಳಿಕೆಯನ್ನು ನೀಡಿದ್ರು. ಆದರೆ ಈ ರೀತಿಯಾಗಿ ಉಗ್ರರ ನೆಲೆಗಳನ್ನು ಟಾರ್ಗೆಟ್ ಮಾಡಿ ಏರ್ ಸ್ಟ್ರೈಕ್ ಮಾಡಿದ್ರು ಕೂಡ ಒಂದು ರೀತಿಯಲ್ಲಿ ಪಾಕಿಸ್ತಾನ ಉಗ್ರರ ನೆಲೆಗಳ ಮೇಲೆ ದಾಳಿಗೂ ಮುನ್ನ ಸೇನೆ ಪೋಸ್ಟ್ ಮಾಡಲಾಗಿದೆ. ಹೊಡೆಯಲು ಸಿದ್ಧ, ಗೆಲ್ಲಲು ತರಬೇತಿ ಅಂತ ಪೋಸ್ಟ್ ಮಾಡಿದೆ. ವಿಡಿಯೋ ಶೇರ್ ಮಾಡಿಕೊಂಡಿರುವಂತಹ ಭಾರತೀಯ ಸೇನೆ ಉಗ್ರರ ನೆಲೆಗಳ ಮೇಲೆ ದಾಳಿಗೂ ಮುನ್ನ ಸೇನೆ ಪೋಸ್ಟ್ ಮಾಡಿದೆ. ಹೊಡೆಯೋದಕ್ಕೆ ನಾವು ಸಿದ್ಧರಾಗಿದ್ದೇವೆ, ಗೆಲ್ಲಲು ತರಬೇತಿ ಅಂತ ಪೋಸ್ಟ್ ಮಾಡಿದೆ. ಒಂದು ಕಡೆಯಲ್ಲಿ 1:44ಕ್ಕೆ ಏರ್ ಸ್ಟ್ರೈಕ್ ಮಾಡಿದ ನಂತರದಲ್ಲಿ ಪೋಸ್ಟ್ ಮಾಡಿರುವಂಥದ್ದು. ಇದಕ್ಕೆ ಮುಂಚಿತವಾಗಿಯೂ ಕೂಡ ವಿಡಿಯೋವನ್ನ ಪೋಸ್ಟ್ ಮಾಡಿದೆ. ಹೊಡೆಯೋದಕ್ಕೆ ಸಿದ್ಧರಾಗಿದ್ದೇವೆ, ಗೆಲ್ಲಲು ತರಬೇತಿ ಅಂತ ಪೋಸ್ಟ್ ಮಾಡಿದೆ. ಭಾರತೀಯ ಸೇನೆ ವಿಡಿಯೋವನ್ನ ಶೇರ್ ಮಾಡಿಕೊಂಡಿದೆ. 9 ಉಗ್ರ ನೆಲೆಗಳನ್ನ ಟಾರ್ಗೆಟ್ ಮಾಡಿ ದಾಳಿಯನ್ನು ಮಾಡಲಾಗಿದೆ. ಪಾಕ್ನ ಕೊಟ್ಲಿ, ಬಹವಾಲ್ಪುರ ಮತ್ತು ಮುಜಾಫರಾಬಾದ್ನಲ್ಲಿ ದಾಳಿಯನ್ನು ನಡೆಸಲಾಗಿದೆ. ಇದಕ್ಕೂ ಮುಂಚಿತವಾಗಿ ಭಾರತೀಯ ಸೇನೆ ವಿಡಿಯೋವನ್ನು ಶೇರ್ ಮಾಡಿದೆ. ಉಗ್ರರ ನೆಲೆಗಳ ಮೇಲೆ ದಾಳಿಗೂ ಮುಂಚಿತವಾಗಿ ನಾವು ಹೊಡೆಯೋದಕ್ಕೆ ಸಿದ್ಧರಾಗಿದ್ದೇವೆ, ಗೆಲ್ಲಲು ತರಬೇತಿ ಅಂತ ವಿಡಿಯೋ ಶೇರ್ ಮಾಡಿಕೊಂಡಿದೆ ಭಾರತೀಯ ಸೇನೆ. ಮೊದಲನೇ ಪ್ರೀ ಪ್ಲಾನ್ಡ್ ಆಗಿ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡು ಉಗ್ರರ ನೆಲೆಗಳನ್ನ ಗುರುತಿಸಿ ಗುರಿಯಾಗಿಸಿ ಈಗ ದಾಳಿಯನ್ನು ಮಾಡಲಾಗಿದೆ. ಏರ್ ಸ್ಟ್ರೈಕ್ ಅನ್ನ ಮಾಡಿ ವಾಪಸ್ ಆಗಿದೆ ನಮ್ಮ ವಾಯುಸೇನೆ. ಉಗ್ರ ನೆಲೆಗಳನ್ನ ಗುರಿಯಾಗಿಸಿ 9 ಕಡೆಗಳಲ್ಲಿ ಅಟ್ಯಾಕ್ ಮಾಡಲಾಗಿದೆ, ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ. ಇನ್ನು ಹರೀಶ್, ನೀವು ಮಾಹಿತಿಯನ್ನ ನೀಡ್ತಾ ಇದ್ರಿ. ಒಂದ್ ಕಡೆಯಲ್ಲಿ ನಿನ್ನೆ ಪಾಕಿಸ್ತಾನದ ಸಚಿವರೊಬ್ಬರು ಹೇಳಿಕೆಯನ್ನು ನೀಡ್ತಾರೆ, ಭಾರತ ನಮ್ಮ ತಂಟೆಗೆ ಬಂದ್ರೆ ಮರೆಯಲಾಗದ ಉತ್ತರವನ್ನ ಕೊಡ್ತೇವೆ, ನೆತ್ತರು ಹರಿಸ್ತೇವೆ, ಸರ್ವನಾಶ ಮಾಡ್ತೇವೆ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಏರ್ ಸ್ಟ್ರೈಕ್ ಆದಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಪೋಸ್ಟ್ ಹಾಕುತ್ತೆ, ನಾವು ಈಗ ಉತ್ತರ ಕೊಡೋದಿಲ್ಲ, ಮುಂದೆ ಉತ್ತರ ಕೊಡ್ತೀವಿ ಅನ್ನೋ ರೀತಿಯಲ್ಲಿ. ಯಾಕೆ ಪಾಕಿಸ್ತಾನ ಈ ರೀತಿಯಾದ ನಡೆಯನ್ನು ತೆಗೆದುಕೊಳ್ತಾ ಇದೆ ಈಗ ಸದ್ಯ? ಸಂಪರ್ಕ ಕಟ್ ಆಯ್ತಂತ ಕಾಣಿಸುತ್ತೆ. ಭಯೋತ್ಪಾದಕರ ನೆಲೆಗಳ ಮೇಲೆ ಈಗ ದಾಳಿಯನ್ನು ನಡೆಸಿದೆ. ಇದಕ್ಕೂ ಮುಂಚಿತವಾಗಿ ಭಾರತೀಯ ಸೇನೆ ಪೋಸ್ಟ್ ಅನ್ನ ಮಾಡಿದೆ. ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಭಾರತೀಯ ಸೇನೆ ಆರಂಭವನ್ನ ಮಾಡಿರುವಂಥದ್ದು. ಪಹಲ್ಗಾಮ್ ಉಗ್ರ ದಾಳಿಯ ನಂತರ ಒಂದು ರೀತಿಯಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿತ್ತು. ಇನ್ನೊಂದು ಕಡೆಯಲ್ಲಿ ಭಾರತೀಯ ಸೇನೆ ಸಮರಾಭ್ಯಾಸಕ್ಕೆ ಸಜ್ಜಾಗ್ತಾ ಇದೆ. ಇಡೀ ದೇಶದಾದ್ಯಂತನೂ ಕೂಡ ಮಾಕ್ ಡ್ರಿಲ್ ನಡೆಸೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಯಾಕಂದ್ರೆ
ಯುದ್ಧದ ಸನ್ನಿವೇಶ ಯಾವ ಕ್ಷಣದಲ್ಲಾದರೂ ಕೂಡ ಬರ್ಬೋದು ಅನ್ನೋಂಥ ಕಾರಣಕ್ಕಾಗಿ ದೇಶದ ಜನರು ಸಿದ್ಧರಾಗಿರಬೇಕು. ಜಾಸ್ತಿ ಸಂಖ್ಯೆಯಲ್ಲಿ ಸಾವು ನೋವುಗಳು ಯಾವುದು ಕೂಡ ಆಗಬಾರ್ದು, ಇದಕ್ಕೆ ಮುಂಚಿತವಾಗಿಯೇ ನಾವು ತಯಾರಾಗಿರಬೇಕು ಅನ್ನೋ ರೀತಿಯಲ್ಲಿ ಈಗ ಮಾಕ್ ಡ್ರಿಲ್ ನಡೆಸೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಇದೇ ವೇಳೆ ಈಗ ಏರ್ ಸ್ಟ್ರೈಕ್ ಅನ್ನು ನಡೆಸಲಾಗಿದೆ. ಪಾಕಿಸ್ತಾನ ಪದೇ ಪದೇ ಕದನ ವಿರಾಮ ಒಪ್ಪಂದವನ್ನ ಉಲ್ಲಂಘಿಸ್ತಾ ಇದೆ. ಪೂಂಚ್ ರಜೌರಿ ಪ್ರದೇಶದ ಬೆಂಬರ್ಗಾಲಿಯಲ್ಲಿ ಉಲ್ಲಂಘನೆಯನ್ನು ಮಾಡ್ತಾ ಇದೆ. ಇದಕ್ಕೆ ಭಾರತೀಯ ಸೇನೆ ಸೂಕ್ತ ಪ್ರತ್ಯುತ್ತರವನ್ನ ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಏರ್ ಸ್ಟ್ರೈಕ್ ಬೆನ್ನಲ್ಲೇ ರಕ್ಷಣಾ ಸಚಿವಾಲಯ ಟ್ವೀಟ್ ಮಾಡಿದೆ. ಭಾರತ್ ಮಾತಾ ಕಿ ಜೈ ಅಂತ ರಾಜನಾಥ್ ಸಿಂಗ್ ಟ್ವೀಟ್ ಮಾಡಿದ್ದಾರೆ. ಏರ್ ಸ್ಟ್ರೈಕ್ ಬೆನ್ನಲ್ಲೇ ರಕ್ಷಣಾ ಸಚಿವರು ಟ್ವೀಟ್ ಮಾಡಿದ್ದಾರೆ. ಭಾರತ್ ಮಾತಾ ಕಿ ಜೈ ಅಂತ ಪೋಸ್ಟ್ ಮಾಡಿದ್ದಾರೆ. ಏರ್ ಸ್ಟ್ರೈಕ್ ಬೆನ್ನಲ್ಲೇ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪೋಸ್ಟ್ ಮಾಡಿದ್ದಾರೆ. ಭಾರತ್ ಮಾತಾ ಕಿ ಜೈ ಅಂತ ರಾಜನಾಥ್ ಸಿಂಗ್ ಟ್ವೀಟ್ ಮಾಡಿದ್ದಾರೆ. ಕಳೆದ ಹಲವು ದಿನಗಳಿಂದಲೂ ಕೂಡ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಮುಂಚಿತವಾಗಿ ಯಾವ ರೀತಿಯಾಗಿ ಸಿದ್ಧತೆಗಳು ಮಾಡಿಕೊಳ್ಬೇಕು, ಎಲ್ಲಾ ಒಂದು ಸೇನೆಯನ್ನ ಕರೆಸಿ, ಸೇನೆಯ ಮುಖ್ಯಸ್ಥರನ್ನ ಕರೆಸಿ ಮಾತುಕತೆ ನಡೆಸುವಂತ ಕೆಲಸವನ್ನು ಮಾಡಲಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಆಗಿರಬಹುದು, ಅಮಿತ್ ಶಾ ಆಗಿರಬಹುದು, ರಾಜನಾಥ್ ಸಿಂಗ್ ಆಗಿರಬಹುದು, ಇವರೆಲ್ಲರೂ ಮಾತುಕತೆಯನ್ನು ನಡೆಸ್ತಾ ಇದ್ರು. ಎಲ್ಲ ಸೇನೆಯ ಸೈನಿಕರು ಕೂಡ ಸಿದ್ಧರಾಗಿರಬೇಕು, ಇದಕ್ಕೆ ಸೂಚನೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ರು. ಅದೇ ರೀತಿಯಾಗಿ ಉಗ್ರ ನೆಲೆಗಳು ಎಲ್ಲೆಲ್ಲಿದೆ ಅದನ್ನ ಗುರುತಿಸುವಂಥ ಕೆಲಸವನ್ನ ಮಾಡಲಾಗಿದೆ. ಈಗ ಅದೇ ಒಂದು ಗುರುತಿಸುವಂತಹ ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿ ಏರ್ ಸ್ಟ್ರೈಕ್ ಮಾಡುವಂಥ ಕೆಲಸವನ್ನ ವಾಯುಸೇನೆ ಮಾಡಿದೆ. ಪಾಕಿಸ್ತಾನದಲ್ಲಿ ಅಡಗಿ ಕುಳಿತಿದ್ದಂತಹ ಭಯೋತ್ಪಾದಕರ ನೆಲೆಗಳೇನಿದೆ ಅದನ್ನ ಹುಡುಕಿ ಒಂದು ಕೊಲ್ಲುವಂಥ ಕೆಲಸವನ್ನ ಏರ್ ಫೋರ್ಸ್ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ರಾಜನಾಥ್ ಸಿಂಗ್ ಕೂಡ ಈಗ ಟ್ವೀಟ್ ಮಾಡಿದ್ದಾರೆ. ಭಾರತ್ ಮಾತಾ ಕಿ ಜೈ ಅನ್ನೋ ರೀತಿಯಲ್ಲಿ ಪೋಸ್ಟ್ ಮಾಡಿರುವಂಥದ್ದು. ಭಾರತದ ದಿಟ್ಟ ಹೆಜ್ಜೆ ಇದು. ಉಗ್ರವಾದವನ್ನ ಮೊದಲಿನಿಂದಲೂ ಕೂಡ ದೂಷಿಸ್ತಾ ಬರ್ತಾ ಇದೆ. ವಿಶ್ವಸಂಸ್ಥೆನೂ ಕೂಡ ಹೇಳ್ತಾ ಇದೆ. ಹಾಗೇನೆ ಹಲವಾರು ದೇಶಗಳು ಉಗ್ರ ಪೋಷಿತ ರಾಷ್ಟ್ರವನ್ನ ದೂಷಿಸ್ತಾ ಇದೆ. ಉಗ್ರವಾದವನ್ನ ನಿರ್ಮೂಲನೆ ಮಾಡಬೇಕು, ನಾವು ನಿಮಗೆ ಸಾಥ್ ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಅಮೆರಿಕ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಎಲ್ಲ ದೇಶಗಳು ಕೂಡ ನಾವು ನಿಮಗೆ ಸಾಥ್ ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇತ್ತು. ಇದೇ ಸಂದರ್ಭದಲ್ಲಿ ಈಗ ಭಾರತ ಏರ್ ಸ್ಟ್ರೈಕ್ ಮಾಡುವಂತ ಮುಖಾಂತರವಾಗಿ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಈಗ ದಿಟ್ಟ ಹೆಜ್ಜೆಯನ್ನು ಇಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಕಳೆದ ಸುಮಾರು ದಿನಗಳಿಂದನೂ ಕೂಡ ಪಹಲ್ಗಾಮ್ ದಾಳಿಗೆ ಪ್ರತೀಕಾರ ಯಾವಾಗ ಅನ್ನುವಂತಹ ಪ್ರಶ್ನೆ ಇತ್ತು. ಇದಕ್ಕೆ ಒಂದು ಫುಲ್ ಸ್ಟಾಪ್ ಇಡುವಂಥ ಕೆಲಸವನ್ನು ಭಾರತ ಮಾಡಿದೆ. ಉಗ್ರರ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಈಗ ದಾಳಿಯನ್ನು ನಡೆಸಲಾಗಿದೆ. ಪಾಕ್ನ ಕೊಟ್ಲಿ, ಬಹ್ವಾಲ್ಪುರ ಹಾಗೆಯೇ ಮುಜಾಫರಾಬಾದ್ನಲ್ಲಿ ದಾಳಿಯನ್ನು ನಡೆಸುವಂಥ ಕೆಲಸವನ್ನು ಮಾಡಿದೆ. ದಿಟ್ಟ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಈಗ ಭಾರತೀಯ ಸೇನೆ ಮಾಡ್ತಾ ಇದೆ. ಒಂದ್ ಕಡೆ ಪಾಕಿಸ್ತಾನ ಗಡಿಗಳಲ್ಲಿ ಪದೇ ಪದೇ ಕದನ ವಿರಾಮವನ್ನ ಉಲ್ಲಂಘಿಸ್ತಾ ಇತ್ತು. ಒಪ್ಪಂದವೇನಿದೆ ಅದನ್ನ ಉಲ್ಲಂಘಿಸುವಂತ ಕೆಲಸವನ್ನ ಮಾಡ್ತಾ ಇತ್ತು. ಅಲ್ಲಲ್ಲಿ ಗುಂಡು ಹಾರಿಸುವಂತಹ ಕೆಲಸವನ್ನ ಮಾಡ್ತಾ ಇತ್ತು. ಇದಕ್ಕೆ ಒಂದು ಕಡೆಯಲ್ಲಿ ಭಾರತೀಯ ಸೇನೆಯು ಕೂಡ ಸೂಕ್ತ ಪ್ರತ್ಯುತ್ತರವನ್ನ ಕೊಡ್ತಾ ಇದೆ.